ಬಗ್ಗೆ ಏನು ಗೊತ್ತಿರಲಿಲ್ಲ ಮ್ಯಾಮ್. ಆಕ್ಚುಲಿ ನನ್ನ ಫ್ರೆಂಡ್ ಒಬ್ರು ಹಿಂಗೆ ಅಬ್ಯಾಕಸ್ ಇದೆ ಅಂದ್ರೆ, ಬಟ್ ನಾನು ಅಷ್ಟೇನು ಗ್ರಾಜುಯೇಟೆಡ್ ಅಲ್ಲ. ಬಟ್ ಅವ್ರು ಕಿವಿಲ್ ಕೇಳ್ಬಿಟ್ಟು ನಾನು ಬಂದು ಶೋಭಾ ಮ್ಯಾಮ್ ಹತ್ರ ಇಂಟರ್ವ್ಯೂ ತಗೊಂಡೆ. ಬಟ್ ಒಂದು ಮಗು ಬಂದು ಆಕ್ಚುಲಿ ಅದು 3rd 4th ಸ್ಟ್ಯಾಂಡರ್ಡ್ ಮಗು ಇರ್ಬೋದು. ಆ ಮಗು ಬಂದ್ಬಿಟ್ಟು ಮ್ಯಾಮ್ ಒಂದು ಟೇಬಲ್ ಸೆಲೆಕ್ಟ್ ಮಾಡಿ ಅಂದ್ರು. ನಾನೊಂದು 43 ಟೇಬಲ್ ಸೆಲೆಕ್ಟ್ ಮಾಡಿದೆ. ಬಟ್ ಅಟ್ ಎ ಟೈಮ್ ಅಷ್ಟು ಸ್ಪೀಡ್ ಆಗಿ ಹೇಳ್ತು. ಅದನ್ನ ನೋಡಿ ನನ್ಗೆ ಇಷ್ಟ ಆಗಿ ನಾನು ಅಬ್ಯಾಕಸ್ಗೆ ಜಾಯಿನ್ ಮಾಡಿದೆ. ಮ್ಯಾಮ್ ಜಾಯಿನ್ ಮಾಡಿದ್ಮೇಲೆ ತುಂಬಾ ಇಂಪ್ರೂವ್ಮೆಂಟ್ ಇದ್ದಾರೆ. ಬಟ್ ಅವಾಗೆಲ್ಲ ಇವಾಗ 7+4 ಅಂದ್ರೆ 7 ಇಂದ ಮೈಂಡ್, 4 ಇಂದ ಫಿಂಗರ್ ಈ ತರ ಯೂಸ್ ಮಾಡ್ತಿದ್ದೆ. ಬಟ್ ಇವಾಗ ಎನಿ ಸಮ್ ಕೇಳು ಅಟ್ ಎ ಟೈಮ್ ಎಲ್ಲ ಚೆನ್ನಾಗಿ ಕವರ್ ಮಾಡಿ ಹೇಳ್ತಾ ಇದ್ದಾರೆ. ಸ್ಕೂಲಲ್ಲೂ ಹಂಗೆ ಹೇಳ್ತಾ ಇದ್ದಾರೆ, ಇದೇನು ಇಷ್ಟು ಸ್ಪೀಡ್ ಆಗಿ ಹೇಳ್ತೀಯಾ, ಉಲ್ಲಾಸ್ ನೀನ್ ಸ್ಟಾಪ್ ಮಾಡು ಎಲ್ಲದಕ್ಕೂ ಆನ್ಸರ್ ಹೇಳ್ತೀಯಾ ಅಂತ ಹೇಳ್ತಾರಂತೆ. ಅದಕ್ಕೆ ಟೀಚರ್ ಬಂದು ಬೈತಾರಂತೆ, ಎಲ್ಲದಕ್ಕೂ ನೀನೊಬ್ಬನೇ ಆನ್ಸರ್ ಹೇಳ್ತೀಯಲ್ಲೋ ಬೇರೆ ಮಕ್ಳಿಗೆ. ಅಷ್ಟು ಇಂಪ್ರೂವ್ ಆಗಿದ್ದಾನೆ ಮ್ಯಾಮ್. ಎಲ್ಲ ಫಸ್ಟ್ ಲೆವೆಲ್ ಇಂದ ಈ ಲೆವೆಲ್ ತನಕ ತುಂಬಾ ಚೆನ್ನಾಗಿ ಮಾಡ್ತಾರೆ. ಬಟ್ ಇಷ್ಟೊಂದು ಇಂಪ್ರೂವ್ಮೆಂಟ್ ಫಸ್ಟ್ ಇರ್ಲಿಲ್ಲ. ಅದೇ ಹೇಳದ್ನಲ್ಲ, ಹಿಂಗ್ ಮೈಂಡ್ ಅಲ್ಲಿ ಇಟ್ಕೊಂಡು ಫಿಂಗರ್ ಈ ತರ ಯೂಸ್ ಮಾಡ್ತಿದ್ದ. ಬಟ್ ಇವಾಗ ಎಲ್ಲ ಒಂದೊಂದು ಲೆವೆಲ್ಗೂ ತುಂಬಾ ಇಂಪ್ರೂವ್ಮೆಂಟ್ ಕಾಣಿಸ್ತಾ ಇದೆ ಮ್ಯಾಮ್. ಸ್ಕೂಲಲ್ಲೂ ಎಲ್ಲ ಟೀಚರ್ಸ್ ಮಕ್ಕಳು ಹೇಳ್ತಾ ಇದ್ದಾರೆ, ಎಲ್ಲಿ ನೀನು ಅಬ್ಯಾಕಸ್ಗೆ ಜಾಯಿನ್ ಆಗಿದ್ಯಾ, ಯಾವ ಏರಿಯಾದಲ್ಲಿ ಇಷ್ಟು ಚೆನ್ನಾಗಿ ಹೇಳ್ಕೊಡ್ತಾ ಇದ್ದಾರಲ್ಲ ಅಂತ ಕೇಳ್ತಾ ಇದಾರಂತೆ ಮ್ಯಾಮ್. ಅದಕ್ಕೆ ತುಂಬಾ ಬೇರೆ ಟೀಚರ್ಸ್ ನನ್ನನ್ನ ಕೇಳಿದ್ರು ಕನ್ಸಲ್ಟ್ ಮಾಡ್ಬಿಟ್ಟು, ಮ್ಯಾಮ್ ಎಲ್ಲಿ ಅಡ್ರೆಸ್ ಕೊಡಿ ಅಂತ. ಒಂದು 2-3 ಮೆಂಬರ್ಗೆ ಅಡ್ರೆಸ್ ನಾನು ಕೊಟ್ಟಿದ್ದೀನಿ ಮ್ಯಾಮ್. ತುಂಬಾ ಚೆನ್ನಾಗಿ ಹೇಳ್ಕೊಡ್ತಾರೆ, ಶೋಭಾ ಮ್ಯಾಮ್ ಅಂತ ಇದ್ದಾರೆ, ಅಲ್ಲಿ ಹೋಗಿ ಅವ್ರ ಹತ್ರ ಇದು ಮಾಡಿ ಇಂಟರ್ವ್ಯೂ ತಗೊಳ್ಳಿ, ಚೆನ್ನಾಗಿ ಕೊಡ್ತಾರೆ ಅಂತ ಹೇಳಿದೆ ಮ್ಯಾಮ್. ಥ್ಯಾಂಕ್ ಯು ಮ್ಯಾಮ್.